ಅಂತವ ಆಶೀರ್ವಾದ ಮಾಡಂಗಿಲ್ಲತ್ತ. ಹಾ ಅವ ವಾಸ ಎಲ್ಲಿ ಮಾಡ್ತಾನಂತ ಮಾಸ್ತರ? ಎಲ್ಲಿ ಮಾಡ್ತಾನ? ಸುಡಗಾಡದಾಗ ವಾಸ ಮಾಡ್ತಾನಂತ ನಾನು ಪರಮಾತ್ಮ. ಹೌದು. ಸುಡಗಾಡದಾಗ ವಾಸ ಮಾಡ್ತಾನ, ಅದೇನು ಸುಳ್ಳಲ್ಲ, ಅದ ಕರೆನ ಐತಿ. ಹೌದು. ಕರೆ ಬೇಡಬೇಕಾದ್ರು ನಿಮ್ಮ ಅವ್ವಗಳು ವರ ಬೇಡಬೇಕಾದ್ರು ಯಾರು ತೆಕ್ ಬೇಡ್ಯಾರ? ಅಲ್ಲೇ ನಿಮ್ಮ ಅವ್ವಗಳು ತೆಕ್ ವರ ಹೋಗಿ ಬೇಡಿಲ್ಲ. ಇಲ್ಲ, ಯಾಕಂದ್ರೆ ಜಗತ್ತದಾಗ ಅವ್ವ ಹೆಚ್ಚತ್ ಹೇಳ್ತಿ, ಅವ್ವ ದೊಡ್ಡ ಕೆತ್ತ ಹೇಳ್ತಿ. ಅವ್ವ ಅಂದ್ರ ಆಕಿ ಹೆಚ್ಚಿನ ಕೆತ್ತ ಈಗ ಹೇಳ್ತಾಳ ಸುಜಾತ ಮೇಡಮ್ಮ. ಹೌದು. ಅವ್ವ ಎಲ್ಲರಿಗೂ ಕೊಡ್ತಾಳಂತ, ಎಲ್ಲಾರ ಕಷ್ಟ ದೂರ ಮಾಡ್ತಾಳಂತ ಈಕಿ ಹೇಳ್ತಾಳ. ಹೌದು. ಆದ್ರ ಒಂದಾನೊಂದು ಟೈಮ್ ಅದಾಗ ನಿನ್ನ ಹೇಮರೆಡ್ಡಿ ಮಲ್ಲಮ್ಮಗ ಕಷ್ಟ ಬಂದೈತೆ ಸುಜಾತ ಮೇಡಮ್. ಹೌದು. ಬಂದಾಗ ಆಕೆ ಏನ ಮಾಡ್ಯಾಳ? ಏನ್ ಮಾಡ್ಯಾಳಪ್ಪ? ನಮ್ಮ ಅವ್ವನ ಧ್ಯಾನ ಮಾಡ್ಬೇಕಂತ ಈಕೆ ಹೇಳ್ತಾಳ. ಆದ್ರ ನಿನ್ನ ಹೇಮರೆಡ್ಡಿ ಮಲ್ಲಮ್ಮ ಧ್ಯಾನ ಯಾರ್ದು ಮಾಡ್ಯಾಳ? ಯಾರ್ದು ಮಾಡ್ಯಾಳ? ಬೆಳಗಾನ ಮಾಡ್ಯಾಳ. ಬೆಳಗಾನ ಯಾರ್ದು ಮಾಡ್ಯಾಳ ಅಂದ್ರ ಸಾಕ್ಷಾತ್ ನನ್ನ ಮಲ್ಲಿಕಾರ್ಜುನ ಜ್ಞಾನ ಮಾಡ್ಯಾಳ. ಹೌದ್ ಹೌದ್ ಹೌದ್. ಯಾಕಂದ್ರೆ ನಿಮ್ಮ ಅವ್ವಗಳು ಏನು ಸತ್ತಿದ್ರನ ಸುಜಾತ? ಕೇಳ ಸುಜಾತ. ಯಾಕಂದ್ರ ದ್ಯಾಮವ್ ಇದ್ದಳು, ದುರ್ಗವ್ ಇದ್ದಳ, ಕಂಟ್ಯಾಗಿನ ಕರಿಯವ್ ಇದ್ದಳ, ಮೊರಗವ್ ಇದ್ದಳ. ಹೌದ್ ಹೌದಲ್ಲ. ಯಾಕ ಇವ್ರನ್ನೆಲ್ಲ ಏನ ಕಸ ಹೊತ್ತಿಗೆ ಯಾಕೆ ಕಳಿಸಿದೇನ? ಏನ್ ಎಲ್ಲಿ ಹೋಗಿದ್ರಿ ಇವ್ರು ಎಲ್ಲಾರು? ಏನ್ ಕೂತಾರಲ್ಲ ಆಯ್ ಸತ್ತಂಗ ಎಷ್ಟು ಪರಬಾರಿ ಹೋಗಿ ಕೂತಾರ, ಒಳಗ್ ಬರ್ರಿ ಕಡಿ. ಅಂಜಾರ ತಮ್ಮ ಮಾಸ್ತರ್. ಅದಕ್ಕ ನಿಮ್ಮ ಅವ್ವನ ತೆಕ್ ಹೋಗಿ ಯಾಕೆ ಬೇಡ್ಕೋಬೇಕಾಗಿತ್ತು? ಬೇಡ್ಕೋಬೇಕಾಗಿತ್ತಲ್ಲ. ನೀ ಬಂದ ನನ್ನ ಮಲ್ಲಿಕಾರ್ಜುನ ತೆಕ್ ಬೇಡಬೇಕಾದ್ರ ಕೊಡಾವ ಅವ ದೊಡ್ಡವ ಅದಾನ. ಹೌದ್ ಹೌದ್. ಜಗತ್ತದಾಗ ಅವ ಶ್ರೇಷ್ಠ ಅದಾನ. ಹೌದ್ ಅದಕ್ಕೆ ನಿನ್ನ ಹೇಮರೆಡ್ಡಿ ಮಲ್ಲಮ್ಮ ಬೇಡ್ಕೋಬೇಕಾದ್ರೆ ನಿಮ್ಮ ಅವ್ವನ ತೆಕ್ ಹೋಗಿ ಬೇಡಿಲ್ಲ, ಸಾಕ್ಷಾತ್ ನನ್ನ ಮಲ್ಲಿಕಾರ್ಜುನ ತೆಕ್ ಹೋಗಿ ವರ ಬೇಡಿ. ಹೌದ್ 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 ಹೌದ್. ಪುತ್ರು ಮಲ್ಲಿಕಾರ್ಜುನ ಅಂತೇಳ, ಮಿತ್ರು ಮಲ್ಲಿಕಾರ್ಜುನ ಅಂತೇಳ. ಹತ್ತಕ್ಕೆ ಭಕ್ತಿಗೆ ಮೆಚ್ಚಿ ಒಂದಾನೊಂದು ಟೈಮ್ದಾಗ ನನ್ನ ಮಲ್ಲಿಕಾರ್ಜುನ ದರಿಗಿಳದ ಬಂದ ಹೇಳುತ್ತಾನ, ಏನ್ ಮಾಡ್ತಾನಪ್ಪ ಅವಾಗ? ಮಲ್ಲಮ್ಮ ನಿನ್ನ ಭಕ್ತಿಗೆ ನಾವು ಹೊಲದಾನಿ, ಏನ್ ಬೇಡ್ತಿ ಬೇಡ ಮಲ್ಲಮ್ಮ ಅಂದ. ಅವಾಗ ಏನ್ ಮಾಡ್ತಾಳ? ಅವಾಗಿ ದೇವ್ರಿಗೆ ಅನ್ನೋರು ಮಲ್ಲಮ್ಮ ಏನ್ ಮಾಡ್ತಾಳ ಮಾಸ್ತರ್? ಏನ್ ಮಾಡ್ತಾಳಪ್ಪ? ಕೈ ಮುಗದ ಬಿದ್ದಾಳ ಅತ್ತನ ಪಾದಿಗೆ. ಹೌದ್ ಹೌದ್. ಬಡತನ ಬ್ಯಾಡ ನನ್ನ ರೆಡ್ಡಿ ಜಾತಿಗೆ ಬೇಡಕೊಂದದು ಇಲ್ಲೋ ನಿಮ್ಮ ಅವ್ವನ ಹಾನಿ ಮಾಡಿ ಹೇಳ್ರಿ. ಇವೆಲ್ಲ 3 ಮಂದಿ ಕೂಡಿ ಹೇಳ್ರಿ. ಆದ್ರ ಹೌದ್ ಹೌದ್ ಹೌದ್. ನಮ್ಮ ಅಪ್ಪನ ತೆಕ್ ನೀವು ಬೇಡ್ಕೊಂಡ್ರೋ ಇಲ್ಲೋ? ಬೇಡ್ಕೊಂಡ್ರಲ್ಲ. ಬೇಡ್ಕೊಂಡ್ರಿ ಅಂದ್ರ ಸುಮ್ಮ ಪಾದ ಹಿಡದ ಸುಮ್ಮ ನಡಿಯುದು. ಮತ್ತ ಬೇಡ್ಕೊಂಡ್ರಿ ಅಂದ್ರ ಅದಕ್ಕೆ ದಾರಿ ಬೇರೆ ಐತಿ, ಬ್ಯಾರೆ ದಾರಿ. ಅದಕ್ಕೆ ನಿಮ್ಮ ಅವ್ವಗಳು ಬೇಡ್ಕೋಬೇಕಾದ್ರ ನಮ್ಮ ಅಪ್ಪನ ತೆಕ್ಕ ಬಂದ ಬೇಡ್ಕೊಂಡಾಗ ಅವರ ಶ್ರೇಷ್ಠ ನಿಶ್ಚರ ಜಗತ್ತದಾಗ ಹೆಸರು ಉಳದೈತಿ. ಹೌದ್ ಹೌದಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಮತ್ತೆ ಹೆಸರು ಉಳಿಬೇಕಾದ್ರೆ ಆ ಸಾಕ್ಷಾತ್ ನನ್ನ ಮಲ್ಲಿಕಾರ್ಜುನ ಆಕಿಗೆ ಆಶೀರ್ವಾದ ಮಾಡ್ಯಾನು, ಆಕಿಗೆ ಜಗತ್ತದಾಗ ನಿರ್ಮಾಣ ಆಗೈತಿ. ಹೌದ್ ಹೌದ್ ಹೌದ್. ಹಂಗೆ ನೀನು ಈ ಕನ್ನಡ ಲಕ್ಷ್ಮಣ ತೆಕ್ ಇವತ್ತು ದುಡ್ಕೊಂಡಿ ಅಂದ್ರ ನಿಂದು ಒಂದ್ ಹೆಸರು ಉಳಿತೈತಿ. ಉಳಿತದ ಉಳಿತದ. ಮತ್ತ ತಾಯಿನ ಹೆಚ್ಚಿನ ಕೆದಾಳು, ತಾಯಿನ ದೊಡ್ಡ ಕೆದಾಳು ಅಂದ್ರ ಮನೆಯ ಮೊದಲು ಪಾಠ ಶಾಲೆ ಜನನಿ ತಾಯಿನೇ ಮೊದಲನೇ ಗುರು ಅಂತೇಳಿ ಈಗ ಒಂದು ಕಾಮಣಿ ಆಗೈತಿ. ಕಾಮಣಿ ಹಸರಾಗ ಕಾಮಣಿ. ಹಸರು ಕಾಮಣಿ ಆಗೈತಿ. ಅದಕ್ಕೆ ಹೇಳ್ತಾಳ ತಾಯಿ ಅಂದ್ರೆ ಹೆಚ್ಚಿನ ಕೆದಾಳ, ದೊಡ್ಡ ಕೆದಾಳ ಅಂದ್ರ ಹಡದಕ್ಕಿ ಹೆಚ್ಚಿನ ಕೆದಾಳತ್ತ ಈಗ ಹೇಳ್ತಾಳ. ಈಕಿನೇ ಹಡ್ದಾಳತ್ತಲ್ಲ. ನೀ ಹಡದಿ ಇಲ್ಲ ಅಂದಿಲ್ಲ, ನೀ ಹಡದಿ ಕೂಸನ ಸಲಿವೇದಿ. ಆದ್ರ ನಾ ಏನ್ ಇಲ್ಲ ಅಂದಿಲ್ಲ. ಆದ್ರ ನೀ ತಾಯಿ ಆಗಬೇಕಾದ್ರ ನೀ ಹಡಿಬೇಕಾದ್ರ ಯಾರದಿಂದ ಹಡದಿ? ಮೊದಲು ಗಂಡ ಬೇಕಲ್ಲ, ಗಂಡ. ಮಾಸ್ತರ್ ನೀವು ಹಡಿಬೇಡ, ಅಕ್ಕಿ ಬಾಯಿಲೆ ಬರಲಿ. ತಾಯಿ ಯಾರದಿಂದ ಆಗೇದಿ? ಬೇಕಲ್ಲ. ಅವ್ವ ಯಾರದಿಂದ ಆಗೇದಿ? ಯಾರದಿಂದ ಹಡದಿ? ಹೌದ್ ಹೌದ್ ಹೌದ್. ಏನ ಸೀರಿದಿಂದ ಏನ್ರ ಟಚ್ ಆಗಿ ಮಾಡ್ಕೊಂಡ್ ಇದು ಏನ್ ನೀವೇ ಕೂಡಿ ಏನಾರು ಮಾಡಂಗಿದ್ರಿ ಏನ? ಏನ್ ನಮ್ಮ ಅಪ್ಪನ ಕೂಣದು ಏನು ತಗೊಂಡು ಹೌದ್ ಅಂದಾಯ್ತು. ಅದ ನಿನಗತ್ಲೆ ನಾ ಸುಳು ಮಾತಾಡವಲ್ಲ, ಏನಿದ್ದದ ಕರೆ. ಹೌದ್ ಹೌದ್ ಹೌದ್. ಅದಕ್ಕೆ ನಿನಗೆ ಹೇಳ್ತಾನೆ ಏನಂತೀರಪ್ಪ? ಅವ್ವಾದ್ನಿಂದ ಏನು ಆಗಂಗಿಲ್ಲ. ಜಗತ್ತದಾಗ ಅವ ದೊಡ್ಡವದಾನು, ಅವ ಹೆಚ್ಚಿನವ ಅದಾನು. ಹೌದ್ ಹೌದ್. ಹಂಗ ಈ ಜಗತ್ತೆಲ್ಲ ನಿರ್ಮಾಣ ಮಾಡಿದವ ಅವ ಅದಾನು. ನೀರಾಕ ಆಚ ಕಡೆ ಇದ್ದವ ಅವ ಅದಾನು. ಹೌದ್ ಹೌದ್. ಎಲ್ಲ 84 ಲಕ್ಷ ಜೀವರಾಶಿ ಸಲುವ ಅವ ಅದಾನು, ಹುಟ್ಟಸವ ಅವ ಅದಾನು. ಹೌದ್ ಹೌದ್. ನಿಮ್ಮವ್ವ ಒಂದಿಟ್ಟು ಏನಾರ ಮಾಡಿದಳಂದ್ರ ಆಕಿ ನೀರಾಕ ಆಚ ಕಡೆ ಆಕಿ ಹೆಂಗ ಅದಾಳು? ಆಕಿಗೆ ತಾಯಿ ಯಾರು, ತಂದೆ ಯಾರು, ಬಂದ್ ಯಾರು, ಬಳಗ ಯಾರು, ಗಂಡ ಯಾರು, ಮಕ್ಕಳು ಯಾರದಾರ ತಿಕ್ಕಿನ ಕೇಳ ಅಂತಲಿ. ಹೌದ್ ಹೌದ್. ಈಗ ಬಾಳಿ ತಿರುಗಿ ನನ್ನ ಕೇಳಾಕೈತ್ಯಾಳ. ಏನ್ ಕೇಳ್ತಾಳ? ಮತ್ತೆ ಮೊದಲ ನಿನಗ ನಾ ನೀಡೇನಿ, ಆ ನೀಡಿದ ಮೊದಲು ಉಂಡ ನೆಲತ್ತ ನನಗೆ ಕೇಳ ಕಾಣದ ಲಕ್ಷ್ಮಣ ಮಾತು ನೀಡತ್ ಹೇಳಿ ಈಕಿನೇ ಮಾಡ್ಯಾಳ. ಮನ್ಯಾಗ ಚಪಾತಿ ಮಾಡಿ ಚಪಾತಿ ನಿನಗೇನ ಮಾಡಕ್ ಬರ್ತದ? ಚಪಾತಿ ಆಗ್ಬೇಕಾದ್ರೆ ಹಂಗ ಆಕೈತ ಮಾಸ್ತರ್. ಮತ್ತೇನ್ ಬೇಕಪ್ಪ? ಬೆಲೂನಿಗೆ ಬೇಕಲ್ಲ ಆಡ್ಸಾಕ. ಅದು ಬೇಕು ಮೊದಲಿಕ್ಕಿಗೆ ಆಡ್ಸಲಾಕ.
ಹಂಗ ಆಗಂಗಿಲ್ಲವ ಹೌದೌದು ಜಗತ್ತದಾಗ ಅಡಾಗ್ಲಾಗಬೇಕಾದ್ರ ಅದ್ರ ಮ್ಯಾಲ ಒಂದು ಬೇಕು ತೀಡಾಕ ಅದಕ್ಕೆ ನಿನಗೆ ಹೆಚ್ಚಿನಾಕ ಬರಂಗಿಲ್ಲ ನೀ ಎಟ್ಟಾದ್ರೂ ಸಣ್ಣಕ್ಕಿದಿ ಹೌದು ನನ್ನಿಂದ ಅಡಾಗಲ ಅದಕ್ಕಿದಿ ಹೌದು ಹೌದಲ್ಲ ಮತ್ ಹೆಂಗ್ ಬರೋದಾಕತಿ ಯಾಕಂದ್ರ ನಾನು ಇಟ್ಟು ಬೇಗ ಇಟ್ಟು ಮಾತಾಡ್ತಿರ್ಕಿಲ್ಲ ಖರೆ ಯಾಕೆ ಮಾತಾಡ್ಬೇಕಾಗೈತಂದ್ರ ಗಂಡ ಅಂದ್ರ ಹೆಂಗಿರ್ಬೇಕತ್ತ ಗಂಡ ಅಂದ್ರ ದೊಡ್ಡ ಜಗದಾಗ ಗಂಡ ಆಗು ಡಿಸಿ ಗಂಡ ಆಗಬೇಡ ಅಂತ ಹೇಳ್ಯ ನಾವು ಅವ ಹೇಳ್ತಾನವ ಎಂದ್ ನೋಡವ್ ತಾಳ ಬಾರಸವ್ ನೋಡವ್ ನೀ ಹಂಗಾರ ಗಂಡಸರ ಹೌದ ಅಲ್ಲಿ ಅಬ್ರು ಕಳೆ ಅವ ಗಂಡಸರದು ಅವ್ ಎದ್ರಾಗ ಬಂದ ನಿಂಗ್ ಗೊತ್ತಾಗೈತಲ್ಲ ಎದ್ರಾಗ ಬಂದಾನ ಪಕ್ಕ ಅಲ್ಲ ಈಗ ಸುಮ್ಮ ಕಚ್ಚ ತೆಳಗಿನ ತೆಳಗ ಮ್ಯಾಲಿನ ಮ್ಯಾಲ ನಡುವಿನ ಹೌಸ್ಫುಲ್ ಅಂತಾರಲ್ಲ ಹಂಗಾಗಿದ್ದಾಗದು ಹೌದೌದು ಅದಕ್ಕೆ ನಿನಗೆ ಹೇಳ್ತಾನು ಹಡಿಸಿ ಗಂಡ ಅನ್ನಕ್ ಹೋಗಬೇಡ ಹೌದ ಹಡಿಸಿ ಗಂಡ ಅನ್ನೋದು ಅದ್ರ ಅರ್ಥ ನಿನಗ ಗೊತ್ತಿತ್ತಂದ್ರ ಇನ್ನೇಮೆ ಅದನ್ನ ಇನ್ನೇಮೆ ಮಾತಾಡ್ತಿರ್ಕಿಲ್ಲ ನಿನಗ ಅದ ಅರ್ಥ ಆಗಿಲ್ಲ ನಿನಗ ಅದು ತಿಳಿಯಂಗೂ ಇಲ್ಲ ಅದ್ರಾಗ ಎರಡು ನಮ್ಮನ್ನ ತಿಳ್ಕೊ ಹಡಿಸಿ ಗಂಡ ಅಂತ ಹೇಳ್ತಿ ನಾ ಗಂಡ ಕಾಯಂ ಅದನಿ ಮತ್ ಹಡಿಸಿ ಯಾರಾದ್ರು ಇವ್ರೇ ಅದನ್ನ ಬಾಳ ಹೊಡೆಯಂಗಿಲ್ಲ ಹೊಲಸು ಮಾಡಕ್ ಹೋಗಬೇಡ ಯಾಕಂದ್ರೆ ನಿನ್ನ ತಾಯಿ ಮುಂದೆ ನಿಂತದೆ ಒಂದಿಟ್ಟು ಒಬ್ರು ಹಿಡಿದು ನಡಿ ಅದನ್ನೆಲ್ಲಾ ಬಿಟ್ಟು ಅಂದ್ರೆ ಹೌದಾ ಹರಿದ ಹಣ್ಣೊಂದ್ ಹಾಕೈತಿ ಮತ್ತ ನೀವು ವಿಚಾರ ಮಾಡ್ಕೋರಿ ಅದಕ್ಕೆ ನಾ ಏನ ಹೆಚ್ಚು ಮಾತಾಡವಲ್ಲ ನನ್ನ ಕೈಲಿ ಹೊಲಸು ಅನಸ್ಕೊಳಕ್ ಹೋಗಬೇಡ ಏನು ನಿಂದ ಐತಿ ಶಾಸ್ತ್ರ ಪುರಾಣದಾಗ ಬಾ ಅದನ್ನೆಲ್ಲಾ ಬಿಟ್ಟು ನೀ ಹಡಿಸಿ ಗಂಡ ಆಗಬೇಡ ಮತ್ ನೀ ಹಡಿಸಿ ಆಗಬೇಡ ನಾ ಗಂಡ ಆಗಬೇಡ ಇದನ್ನೇನು ಮಾತಾಡಕ್ ಹೋಗಬೇಡ ಇವ್ ತಗದ ಮಾಡಬೇಡ ತಗದ ಮಾಡಬೇಡ ಅವ್ರನ್ನ ಹೊಲಸು ಹಿಡಿಸಬೇಡ ಅದಕ್ಕ ಜಗತ್ತದಾಗ ನಮ್ಮ ಅಪ್ಪ ಅಂದ್ರ ಶ್ರೇಷ್ಠ ಅದಾನು ದೊಡ್ಡವದಾನು ಅದಕ್ಕೆ ಅವಾಗ ತಾಯಿ ಯಾರು ತಂದ್ ಯಾರು ಬಂದ್ ಯಾರು ಬಳಗ ಯಾರ ನಿಮ್ಮ ಅಪ್ಪ ಹೆಂಗ ಅದಾನು ಅವ್ ನೀರ್ ಹಾಕಾರ ಆಚ ಕಡೆ ಹೆಂಗ ಅದಾನು ತಾಯಿ ಯಾರು ತಂದ್ ಯಾರ ತೀಕಿ ಕೇಳ್ತಾಳ ಅದನ್ನ ನನ್ನ ಪರಮಾತ್ಮ ಅಂದ್ರೆ ನನ್ನ ದೇವರಾದ್ರೆ ಎಂತವದಾನ ಯಾಕಂದ್ರೆ ಶಿವಪುರಾಣ 3ನೇ ಭಾಗ 183ನೇ ಪುಟದಾಗ ನೀನ್ ನೋಡಿದ್ರು ಸಿಗಬೇಕು ಯಾಕಂದ್ರೆ ಏನ್ ಹೇಳ್ತಾರೋ ಶಿವಪುರಾಣ 3ನೇ ಭಾಗದಾಗ ಏನಂತ ಹೇಳ್ತಾರ ಅಂದ್ರ ನನ್ನ ಪರಮಾತ್ಮಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಜನನಿಲ್ಲ ಮರನಿಲ್ಲ ಹಸು ಇಲ್ಲ ತ್ರಸೆ ಇಲ್ಲ ನಿದ್ದಿಲ್ಲ ನೀರಡಿಕಿಲ್ಲ ಅಂತ ಹೇಳ್ತಾರ ನನ್ನ ಪರಮಾತ್ಮ ಅಂದ್ರೆ ಇಂಥವದಾನು ಯಾಕಂದ್ರೆ ಗಾಳಿಗೆ ಹಾರಿಸ್ತಾನಂದ್ರ ಹಾರವಲ್ಲ ಬೆಂಕ್ಯಾಗ ಹೋಗಿತ್ತಾನಂದ್ರ ಸುಡಾವಲ್ಲ ನೀರ್ನ್ಯಾಗ ಮುಳುಗಿಸ್ತಾನಂದ್ರ ಮುಣಗಾವಲ್ಲ ಸುಜಾತ ನಿನ್ನ ಕೈಯಾಗ ಹಿಡಿತಾನಂದ್ರ ನನ್ನ ಪರಮಾತ್ಮ ನಿನ್ನ ಕೈಯಾಗ ಸಿಗಾವಲ್ಲ ಕೇಳ ತಂಗಿ ಚಿಪಲಕ ಯಾಕಂದ್ರ ಜೇರ ಕಡತ್ತ ನನ್ನ ಪರಮಾತ್ಮ ನಿನ್ನ ಕೈಯಾಗ ಸಿಕ್ಕಿದಂದ್ರ ಈಗ ಏನ್ ಮಾಡ್ತಿಲ್ಲ ಸುಜಾತ ಏನ್ ಮಾಡ್ತಾಳೆ ಸುಜಾತ ಅಯ್ಯ ಮಾಮ ನಾನು ಒಟ್ಟ ಬಿಟ್ಟು ಹೋದಿ ಅಂತ ಹೇಳಿಕೆ ನನ್ನ ಪರಮಾತ್ಮ ಏನಂತಳು ಅಯ್ಯ ಮಾಮ ನಾನು ಒಟ್ಟ ಬಿಟ್ಟು ಹೋದಿ ಅಂತೇಳಿ ತ್ಯಾಕಿ ಬಡದ ಕುಂಡತಳು ಅದಕ್ಕೆ ಜೀವಾತ್ಮ ನನ್ನ ಕೈಯಾಗ ಸಿಗಬಾರದು ಅಂತ ಅವದಾನು ಅವ ಜೀವಾತ್ಮ ಅಂದ್ರೆ ಹೆಚ್ಚಿನವದಾನು ಅವ್ ನಿನ್ನ ಒಳಗಿರುತ್ತಾನ ನಿನಗ ಮನುಷ್ಯ ಅಂತಾರ ನನ್ನ ಜೀವಾತ್ಮ ನಿನ್ನ ಒಳಗಿರುತ್ತಾನ ಅವನು ಮನುಷ್ಯ ಅಂತಾರು ಅವ ಜೇರ ಕಡತ ಒಂದೀಟು ಜಿಗದ್ ಹೋದ ಅಂದ್ರ ಈಕೆಗೆ ಹೆಣ ಅಂತಾರ ಹೌದು ಪಕ್ಕ ಹೆಣನೇ ಇದು ಅದಕ್ಕ ನನ್ನ ಜೀವಾತ್ಮ ಕಿಮ್ಮತ್ತೈತಿ ಕರೆ ನಿನಗೆ ಕಿಮ್ಮತ್ತಿ ಇಲ್ಲ ಯಾಕಂದ್ರೆ ಜೇರ ಕಡತ ಈಗ ಒಂದು ಜಾತ್ರೆ ಒಳಗ ಕಾಯಿ ಕಪ್ರ ಮಾರವ್ರು ಇರ್ತಾರ ಹೌದಲ್ಲ ಆ ಕಾಯಿ ಕಪ್ರ ಮಾರವ್ರ ತೇಕ ಹೋಗಿ ನಾವ್ ಮೆಟ್ಕೊಂಡಂತ ಚಪ್ಪಲ್ ಓದ ಕಾಲದ ಎಟ್ಟ ನೋಡ್ಕೋತಿರ ಅಂದ್ರ ಅವ್ರ ಆತ್ಲ ನಾ ನೋಡ್ಕೋತಿ ಹೊತ್ ಹೇಳ್ತಾರ ಹೌದಲ್ಲ ಚಪ್ಪಲ್ ಕಾಯ್ತು ಅಂತ ಹೇಳ್ತಾರ ಹಂಗ ಈ ಸುಜಾತ ಸತ್ತಳವಿಕೆ ಹೆಣ ಓದ ಕಪ್ರ ಮಾರ ಅವನ ಮುಂದೆ ಇಡುನು ಅವಾಗ ಏನಂತಾನವ ಎಟ್ಟಿದ್ನೊಂದು ಅರ್ಧ ತಾಸು ಇಟ್ಕೋತ ಅವಾಗ ಹೇಳುನು ನಿನ್ನ ನೆಗ ತಗದನ ಸುಮ್ಮ ಮೊದಲು ಎಬ್ಸದನ ಅಂತ ಹೇಳ್ತಾರ ಮೊದಲು ಹೆಣ ಒಯ್ದನ ಚಪ್ಪಲ್ ಬಿಡು ಆದ್ರೆ ಹೆಣ ಒಯ್ಯ ಚಪ್ಪಲ್ ಬಿಡಿ ನಾ 100 ಸಟ್ಟ ಬಿಡ ಚಪ್ಪಲ್ ಇದು ಮೊದಲು ನಿನ್ನ ಎತ್ತದನ್ನ ಹೇಳ್ತಾವ ನಾವು ಜಗತ್ತದಾಗ ಆ ನನ್ನ ಜೀವಾತ್ಮ ಕಿಮ್ಮತ್ತೈತಿ ಕರೆ ನಿನ್ನ ಶರೀರಕ್ಕೆ ಕಿಮ್ಮತ್ತಿಲ್ಲ ನೀ ಎಲ್ಲಿರ್ಬೇಕು ಅಲ್ಲೇ ಇರ ಅದಕ್ಕ ಜಗತ್ತದಾಗ ಅವ ಪರಮಾತ್ಮ ಶ್ರೇಷ್ಠದಾನು ಅವ ದೊಡ್ಡವದಾನು ಯಾರಿಗೆ ಏನ ಕೊಟ್ಟಾನಂತ ನೀ ಕೇಳಿದಿ ಅದಕ್ಕೆ ಸಾಕ್ಷಾತ್ ನಿನ್ನ ಮಲ್ಲಮ್ಮಗ ಆಶೀರ್ವಾದ ಮಾಡ್ಬೇಕಾದ್ರ ವರ ಕೊಡ್ಬೇಕಾದ್ರ ನನ್ನ ಮಲ್ಲಿಕಾರ್ಜುನ ಬಂದು ವರ ಕೊಟ್ಟಾನ ಹಿಂಗ ಎಷ್ಟೋ ಮಂದಿಗೆ ಕೊಟ್ಟಾನ ಆಕಿಗೆ ಒಬ್ಬಕಿಗೆ ನಾಕ್ ಹೋಗ್ಬೇಡ ಎಷ್ಟೋ ಮಂದಿಗೆ ವರ ಕೊಟ್ಟಾನ ಎಷ್ಟೋ ಮಂದಿನ ಕಾದಾನ ನಾನೆಲ್ಲಾ ಲಿಸ್ಟ್ ತೆಗೆದು ಕೊಟ್ಟಿನ ನೀ ಮಣ್ಣು ಮುಕ್ಕೋದಾಕೈತಿ ಅದಕ್ಕೆ ನಿನಗ ಒಂದೊಂದ ಹೇಳ್ತಾನ ತಿಳ್ಕೊ ಬಾಳ ಗಡ ಬಡಸಾಕೈತಿ ಏನೇ ಗಾಬರಿಯಾಗಲಕ್ಕೆ ನೀರ್ ನೋಡಿ ಹಿಂದ